ಟೈಮ್ ಆಗಿದೆ, ಎದ್ದೇಳಬೇಕು, ಸ್ನಾನ ಮಾಡಿ ಹೊರಡಬೇಕು. ಫಿಶ್ ಯಾಕೆ ಏನೋ ಬಸ್ರಿ ಬೈಕೆ ಅಂತಾರಲ್ಲ ಹಾಗೆ ನಂದು ಈ ಬೈಕೆ ಆಗೋಗಿದೆ ನೋಡಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್. ಹಾಗೆ ಪ್ಲೀಸ್ ಟರ್ನ್ ಆನ್ ಆಲ್ ನೋಟಿಫಿಕೇಷನ್, ಬಿಕಾಸ್ ನೆಕ್ಸ್ಟ್ ನಾನು ವಿಡಿಯೋ ಹಾಕೋದು ನಿಮ್ಗೆ ಗೊತ್ತಾಗಬೇಕಲ್ಲ. ಹಾಗಾಗಿ ಸೊ ಬೆಳಿಗ್ಗೆ ಎದ್ದು ಬಿಸಿನೀರು ಕುಡಿತಾ ಇದ್ದೀನಿ, ಈ ಜೊತೆಗೆ ಲೆಮನ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ 30 ಮಿನಿಟ್ಸ್ ವಾಕ್ ವಿತೌಟ್ ಮಿಸ್ ಮಾಡೇ ಮಾಡ್ತೀನಿ. ಬಂದು ನಾನು ಇಬ್ಬರೇ ಇರೋದ್ರಿಂದ ಔಟ್ಡೋರ್ ಲೈಕ್ ಹೊರಗಡೆ ಹೋಗಿ ವಾಕ್ ಮಾಡೋಕ್ಕಾಗಲ್ಲ, ಹಾಗಾಗಿ ಮನೆ ಹತ್ರನೇ ವಾಕ್ ಮಾಡ್ಕೊತಾ ಇದ್ದೀನಿ. ಟೈಮ್ ಇದ್ದು ಹೊರಗಡೆ ಹೋಗಿ ವಾಕ್ ಮಾಡೋಕ್ಕಾಗಲ್ಲ ಅಂದವರು ಮನೆ ಒಳಗಡೆ ವಾಕ್ ಮಾಡ್ಕೊಳ್ಳಿ. ಇದು ಕೂಡ ನಿಮ್ಮ ಹೆಲ್ದಿ ಲೈಫ್ ಸ್ಟೈಲಿಗೆ ಸಪೋರ್ಟ್ ಮಾಡುತ್ತೆ. ಎಸ್ ಮಮ್ಮ, ಗುಡ್ ಮಾರ್ನಿಂಗ್. ಕುತ್ಕೊಬೇಕಾ? ಟೈಮು 8 ಆಯಿತು, 8:10 ಆಗಿದೆ. ಎದ್ದೇಳಿ ಸ್ನಾನ ಮ್ಯಾಮ್ ಹೇಳಿದ್ದಾರೆ, ದಾಕ್ಷಾಯಣಿ ಮ್ಯಾಮು ಬಾಂಧನ ಸ್ನಾನ ಮಾಡಿ ಕಳಿಸಿ ಅಂತ. ಇವತ್ತು ಏರ್ ಸ್ಟೈಲ್ಗೆ ಹೋಗೋಣ. ಓಕೆ, ಬ್ರಷ್ ಮಾಡಬೇಡ. ಇವತ್ತು ಕಟಿಂಗ್ ಮಾಡಿಸ್ಕೊಳಕ್ಕೆ ಹೋಗೋಣ, ಹೇರ್ ಸ್ಟೈಲ್. ಓಕೆನಾ? ಸೋನತ್ತೆ ಬರ್ತಾಳೆ, ಸೋನು ಅತ್ತೆ ನಾನು ನೀನೆಲ್ಲ ಹೋಗೋಣ. ಓಕೆನಾ? ಅಪ್ಪ ಗೊತ್ತಿಲ್ಲ, ಕೇಳೋಣ ಫೋನ್ ಮಾಡಿ. ಆಮೇಲೆ ಮಾಡ್ತೀನಿ. ಇವಾಗ ಎದ್ದೇಳಿ, ಟೈಮ್ ಆಯಿತು. ಟೈಮ್ ಆಗಿದೆ, ಎದ್ದೇಳಬೇಕು, ಸ್ನಾನ ಮಾಡಿ ಹೊರಡಬೇಕು. ಫಿಶ್ ಯಾಕೆ ಬೇಕಂದ ಶುಭ ಎದ್ದೇಳು. ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಬಾಂದು ಫೇವ್ರೇಟ್ ಇವತ್ತು ಬ್ರೇಕ್ಫಾಸ್ಟ್. ಯಾರ ಫೇವ್ರೇಟ್ ಇವತ್ತು? ಕಮ್ ಎಸ್ ಕಂದ ತಗೊಳ್ಳಿ. ಹಾಕ್ತೀನಿ ಬಾ. ಚೇರ್ ಕೊಟ್ಟೆ ನಿಂದು. ಅವಳಿಗೆ ಫೇವ್ರೇಟ್ ಶಾವಿಗೆ ಉಪ್ಪಿಟ್ಟು. ಶಾವಿಗೆ ಉಪ್ಪಿಟ್ಟು 3 ಟೈಮ್ ಕೊಟ್ಟರು ತಿಂತಾಳೆ. ಸೊ ಅವಳಿಗೆ ಶಾವಿಗೆ ಉಪ್ಪಿಟ್ಟು ಆಯಿತು. ನೆಕ್ಸ್ಟು ಪ್ರೋಟೀನ್ಗೆ ಏನಾದ್ರು ಬೇಕಲ್ವಾ, ಹಾಗಾಗಿ ಫ್ರಿಜ್ಜಲ್ಲಿ ತುಂಬ ದಿನದಿಂದ, ಅಂದರೆ ಲಾಸ್ಟ್ 1 ವೀಕ್ ಆಯಿತು ತಂದಿಟ್ಟು. 1 ವೀಕಿಂದ ಪನ್ನೀರನ್ನ ಯೂಸೇ ಮಾಡಿರಲಿಲ್ಲ, ಹಾಗಾಗಿ ಓಪನ್ ಮಾಡ್ತಾಯಿದ್ದೀನಿ. ಇದು 1 kg ಬರುತ್ತೆ. ಅರೌಂಡ್ ನಮಗೆ 380 ರುಪೀಸ್ಗೆ ಸಿಕ್ಕಿದೆ. ನಾನು ಜಸ್ಟ್ ತವಾಗೆ ಆಯಿಲ್ ಹಾಕಿ ಅದೇನಿದೆ ಅದನ್ನು ಪನ್ನೀರನ್ನ ಜಸ್ಟ್ ರೋಸ್ಟ್ ಮಾಡ್ತೀನಿ ಅಷ್ಟೇ, ಅದಕ್ಕೆ ಮಸಾಲೆ ಎಲ್ಲ ಹಾಕೋಕೆ ಹೋಗಲ್ಲ. ಆ ನಂತರ ಮೇಡಮ್ ಅವರಿಗೆ ತಿಂಡಿ ತಿನ್ನಿಸ್ತಾ ಏನು ಕ್ಲಾಸ್ದು ರಿವಿಷನ್ ಇರುತ್ತೆ ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಅವಳು ಟಿ ವಿ ನೋಡಿಕೊಂಡು ಸ್ವಲ್ಪ ನನ್ನ ಕಡೆ ಗಮನ ಕೊಟ್ಕೊಂಡು ನಾನು ಟಿ ವಿ ಆಫ್ ಮಾಡ್ತೀನಿ ಅನ್ನೋದು, ಅವಳಿಲ್ಲ ಅಮ್ಮ ಕೇಳ್ತೀನಿ ಅನ್ನೋದು, ಇದೇ ಆಗುತ್ತೆ ನಮ್ಮದು ಮಾರ್ನಿಂಗ್ ರೊಟೀನು. ಅವಳು ಸ್ಕೂಲಿಗೆ ಹೋಗೋ ತನಕ ನನಗಂತೂ ಎಷ್ಟೊತ್ತಿಗೆ ಅವಳು ಸ್ಕೂಲಿಗೆ ಹೋಗ್ತಾಳೆ, 9 o'clock ಎಷ್ಟೊತ್ತು ಆಗುತ್ತೆ ಅನಿಸ್ಬಿಡುತ್ತೆ ಒಂದೊಂದು ಟೈಮಲ್ಲಂತೂ. ತಿನ್ನಲ್ಲ, 8:00ವರೆಗೆ ಅವಳು ತಿಂಡಿ ಕೊಟ್ಟರು 9 ಗಂಟೆ ಆದರೂ ತಿನ್ನಲ್ಲ. ಈ 9 ಗಂಟೆ ಆಗಿ 1 ನಿಮಿಷ 2 ನಿಮಿಷ ಅಂತ ಅಂದಾಗಲೂ ಅವಾಗ ನಾನು ತಿಂತೀನಿ ಅಮ್ಮ ಅಂತ ಕೂತ್ಕೊಂಡ್ಬಿಡ್ತಾಳೆ. ಅವಳನ್ನ ಕರ್ಕೊಂಡೋಗಿ ಅವ್ರ ಸ್ಕೂಲಿಗೆ ಎತ್ತಾಕ್ಬಿಟ್ಟು ಬರೋ ತನಕ ನನಗೆ ಹೇಗೆ ಅಂದರೆ ಏನೋ ಒಂದು ಯುದ್ಧ ಗೆದ್ದಂಗೆ ಆಗೋಗ್ಬಿಡುತ್ತೆ. ಅವಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದಮೇಲೆ ನನ್ನ ಬ್ರೇಕ್ಫಾಸ್ಟ್ ಟೈಮು. ನಾನು ಶಾವಿಗೆ ಉಪ್ಪಿಟ್ಟು ತೊಗೊಂಡಿದ್ದೀನಿ, ಜೊತೆಗೆ ಕ್ಯಾರೆಟ್ ಹಾಗೆ ಪನ್ನೀರ್ ತೊಗೊಂಡೆ. ಸೊ ಕ್ಯಾಬೇಜ್ ಕಟ್ ಮಾಡಬೇಕು ಇವಾಗ ಪಲ್ಯಕ್ಕೆ. ಹಾಗೆ ಇದು ಹೊರಗಡೆ ತೊಗೊಂಡೆ, kg 40 ರೂಪಾಯಿ. ಹೊಟ್ಟೆ ಹೊರದೋಯ್ತು. 2 kg ಬರೋದು ರಿಲಯನ್ಸಲ್ಲಿ ಆಗೈತೆ. ಇಲ್ಲಿ ಹೊರಗಡೆ 20 ರೂಪಾಯಿಗೆ 3 ಮಾರ್ತಾರೆ, ಬಟ್ ನನಗೆ 1 kg 23 ರೂಪಾಯಿ ಸಿಕ್ತು. ಹಾಗೆ ಸೀಬೆಹಣ್ಣು ಕೂಡ ಸಿಕ್ತು. ಈರುಳ್ಳಿ ಖಾಲಿ ಆಗಿತ್ತು, ಈರುಳ್ಳಿನೂ ತಂದೆ. ಇವಾಗ ಫ್ರೂಟ್ಸ್ ಟೈಮ್. ಆ್ಯಕ್ಚುಲಿ ನನಗೆ ವಾಟರ್ ಮೆಲನ್ ತಿಂದು ತುಂಬ ದಿನ ಆಗಿತ್ತು. ವಾಟರ್ ಮೆಲನ್ ತಿನ್ನಬೇಕು ಅನ್ನಿಸ್ತಾ ಇತ್ತು. ಸೊ 2 ರಿಲಯನ್ಸಿಗೆ ಹೋದೆ, 2 ರಿಲಯನ್ಸಲ್ಲೂ ಇರಲಿಲ್ಲ. ಆಮೇಲೆ ಹೊರಗಡೆ ಹೋದೆ, ಅಲ್ಲಿ 40 ರೂಪಾಯಿ kg. ಏನು ಮಾಡೋದು, ತಿನ್ನಬೇಕು ಅನಿಸ್ಬಿಟ್ಟಿದೆ, ತಿನ್ನಲೇಬೇಕು ಅಂತ ತೊಗೊಂಬಂದೆ. 40 ರೂಪಾಯಿ kg, 92 ರೂಪಾಯಿ ಎಣ್ಣೆಗೆ. ಈಗ ಕಟ್ ಮಾಡಿ ಅಕಸ್ಮಾತ್ ಚೆನ್ನಾಗಿತ್ತು ಅಂದರೆ ಓಕೆ, ಚೆನ್ನಾಗಿಲ್ಲ ಅಂತಂದರೆ ವೇಸ್ಟ್, ದುಡ್ಡು ವೇಸ್ಟ್ ಆಗುತ್ತೆ. ಸೊ ಬನ್ನಿ ಕಟ್ ಮಾಡೋಣ. ನಾಟ್ ಬ್ಯಾಡ್, ಕಲರ್ ಅಂತೂ ಚೆನ್ನಾಗಿದೆ. ಇನ್ನೂ ತಿಂದು ನೋಡೋಣ ಹೆಂಗಿದೆ ಅಂತ. 90 ರೂಪಾಯಿ ಕೊಟ್ಟಿರೋದು ಏನು ವೇಸ್ಟ್ ಆಗಿಲ್ಲ. ತುಂಬ ದಿನ ಆಗಿತ್ತು ತಿಂದು, ಹೇಳಿದ್ನಲ್ಲ. ತುಂಬ ಸ್ವೀಟು ಇಲ್ಲ, ತುಂಬ ಸಪ್ಪೆನೂ ಇಲ್ಲ, ಕರೆಕ್ಟಾಗಿದೆ ತಿನ್ನೋದಕ್ಕೆ.
ಏನೋ ಬಸ್ರಿ ಬೈಕೆ ಅಂತಾರಲ್ಲ ಹಾಗೆ ನಂದು ಈ ಬೈಕೆ ಆಗೋಗಿದೆ ನೋಡಿ. ಹಂಗಂತ ನಾನು ಪ್ರೆಗ್ನೆಂಟ್ ಅಲ್ಲ, ವಾಟರ್ ಮೇಲೆ ತಿನ್ನಬೇಕು ಅಂತಲೇ ನಾನು ಹೋಗಿ ತೊಗೊಂಬಂದಿದ್ದೀನಲ್ಲ ಅಂತ ಪಪಾಯ ಇದ್ರೂ. ಎರಡು ಸ್ಮಾರ್ಟ್ಗೆ ಹೋದೆ, ಅಲ್ಲೂ ಇಲ್ಲ. ಕೊನೆಗೆ ಹೊರಗಡೆ ನೋಡಿದೆ, ಒಂದು ಶಾಪ್ಗೆ ಹೋದೆ, ಅಲ್ಲೂ ಇರಲಿಲ್ಲ. ಮತ್ತು ಆನ್ ದ ವೇ ನೋಡ್ತಾ ಇದ್ದೆ ಹಣ್ಣಿನ ಅಂಗಡಿ ಎಲ್ಲಿ ಸಿಗುತ್ತೆ, ಎಲ್ಲಿ ವಾಟರ್ ಮೆಲನ್ ಇದೆ ಅಂತ. ಒಂದು ಅಂಗಡಿಯಲ್ಲಿತ್ತು, 40 ರೂಪಾಯಿ kg ಅಂದರು. ಇನ್ನೇನು ಮಾಡೋದು, ಒಂದು ಚಿಕ್ಕದು ಎತ್ಕೊಬಂದೆ, ಅದು 2.5 kg ಇತ್ತು. ಸೊ ಬೈಕೊಂಬೇಡಿ, ತುಂಬ ದಿನ ಆಗಿತ್ತು. ಏನು ಗೊತ್ತಾ, ನಾನು ವೀಡಿಯೋಸ್ ಮಾಡ್ತೀನಿ, ಎಲ್ಲ ರೆಕಾರ್ಡ್ ಮಾಡ್ಕೊತೀನಿ, ಬಟ್ ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ. ಇವಾಗ ಬಂದು ಅವಳು ಸ್ಕೂಲು, ಅವಳು ಓದಿಸೋದು ಅವಳ್ದಾಗುತ್ತೆ. ಇವಾಗ ನಂದು ಜರ್ನಿ ಲೈಕ್ ನಾನು ನನ್ನ ಕೆಲಸಗಳು, ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದು, ಅಡುಗೆ ತಿಂಡಿ, ಟೈಮ್ ಟು ಟೈಮ್ ಬ್ಯಾಲೆನ್ಸ್ ಮೀನ್ ಮಾಡ್ಕೊಳ್ಳೋದು, ಎಲ್ಲ ಸೇರಿ ಜೊತೆಗೆ ನಾನು ಕ್ಲೈಂಟ್ಸ್ ಕೂಡ ಹ್ಯಾಂಡ್ಲ್ ಮಾಡ್ಕೊಬೇಕು. ಆವಾಗವಾಗ ಇನ್ಸ್ಟಾಗ್ರಾಮಿಗೆ ರೀಲ್ಸ್ ಕೂಡ ಅಪ್ಲೋಡ್ ಮಾಡಬೇಕು. ಇದೆಲ್ಲ ಸೇರಿಕೊಂಡು ಮತ್ತು ಲಾಸ್ಟ್ 1 ಮಂತ್ ಅಂತೂ ನನಗೆ ಮಂಗಳಗೌರಿ ಪೂಜೆ ಇರೋದು, ಆಮೇಲೆ ಉದ್ಯಾಪನೆ ಅಂತ ಹೊರಗಡೆ ಹೋಗಿ ಬರಬೇಕಾಗಿತ್ತು, ಆಮೇಲೆ ಗೌರಿ ಹಬ್ಬ, ಸಾಕಾಗೋಗಿ ನನ್ನ ಜರ್ನಿ ಲೈಕ್ ನಾನು ಎಷ್ಟೇ ಏನೇನು ತಿಂದ್ರೂ ಏನಿಲ್ಲ, ನಾರ್ಮಲ್, ವೆಯ್ಟ್ ಲಾಸ್ ಇಲ್ಲ, ವೆಯ್ಟ್ ಗೇನ್ ಇಲ್ಲ, ಸೇಮ್ ಒಂದೇ ಥರ ಇದ್ದೆ. ಇವಾಗ ನೆಕ್ಸ್ಟ್ ದೀಪಾವಳಿ ಅಥವಾ ಆಯುಧ ಪೂಜೆ ಬರೋ ತನಕ ಅಷ್ಟಾಗಿ ನಾನು ಡಯಟ್ ಫಾಲೋ ಮಾಡ್ಕೊಬೇಕು. ಹಂಗಂತ ದಯವಿಟ್ಟು ಒಂದು ವೆಯ್ಟ್ ಅಂತ ಕೇಳೋಕೆ ಹೋಗ್ಬೇಡಿ, ನಾನು ವೆಯ್ಟ್ ಚೆಕ್ ಮಾಡೋಕ್ಕೆ ಹೋಗಲ್ಲ. ನನ್ನ ಬಾಡಿ ಹೆಂಗಾಗಿದೆ ಅಂದರೆ ಇವಾಗ ಇಂಚಸ್ ಲಾಸ್ ಆಗ್ತಾಯಿದೆ, ವೆಯ್ಟಲ್ಲಿ 100 ಗ್ರಾಮ್ ಕೂಡ ನಾನು ಕಡಿಮೆ ಆಗ್ತಾಯಿಲ್ಲ. ಏನು ವೆಯ್ಟ್ ಇದ್ದೀನಿ ಅದೇ ಸೇಮ್ ವೆಯ್ಟ್ ಇದ್ದೀನಿ. ಅಗೇನ್ ಮತ್ತೆ ಕಮೆಂಟ್ಸ್ ಅಂತ ಹಾಕೋಕೆ ಹೋಗ್ಬೇಡಿ, ವೆಯ್ಟ್ ಎಷ್ಟಿದ್ರೆ ಇವನ್ ರಿವರ್ಟ್ ಕೂಡ ಮಾಡಲ್ಲ ಎಷ್ಟು ವೆಯ್ಟ್ ಇದ್ದೀನಿ ಅಂತ. ನಾನು ದಪ್ಪನೇ, ನಾನು ಹಂಗೆ ವೆಯ್ಟೇ ಇದ್ದೀನಿ, ನಾನು ವೆಯ್ಟ್ ಇಲ್ಲ ಅಂತ ಹೇಳಲ್ಲ, ಬಟ್ ನಾನು ಇಂಚಸ್ ಲಾಸ್ ಆಗ್ತಾಯಿದೆ, ನನಗೆ ಅದೇ ರಿಸಲ್ಟೇ. ಕೇಳ್ಬೋದು, ಇಲ್ಲ ನೀವು ವೆಯ್ಟ್ ಯಾಕೆ ರಿವೀಲ್ ಮಾಡಲ್ಲ ಅಂತ. ನಂದು ಡೈಲಿ ಏನಾದ್ರು ವೆಯ್ಟಲ್ಲಿ ಚೇಂಜ್ ಆಯಿತು ಅಂತಂದರೆ ಹೇಳ್ಬೋದು, ನಾನು ವೆಯ್ಟಲ್ಲಿ ಚೇಂಜೇ ಆಗ್ತಾಯಿಲ್ಲ. ನಂದು ಬಾಡಿ ಸ್ಟ್ರೆಂತ್ ಟ್ರೈನ್ ನಾನು ತೊಗೊಳ್ತಾ ಇದ್ದೀನಿ, ನಂದು ಶೇಪ್ ಬರ್ತಾಯಿದೆ, ಅದೊಂದು ಅಷ್ಟೇ ನಾನು ಹೇಳ್ತೀನಿ. ಸೊ ನೋ ಮೋರ್ ವೆಯ್ಟ್ಸ್, ಪ್ಲೀಸ್ ಡೋಂಟ್ ಆಸ್ಕ್ ಮೀ ವೆಯ್ಟ್. ಟೈಮ್ ಬಂದಾಗ ನಾನೇ ಹೇಳ್ತೀನಿ. ಏನಮ್ಮ ಜಾಸ್ತಿ ಆಗಿದೆ, ಬೆಳಗ್ಗೆ ತಿಂದಿರಲಿಲ್ಲ, ಅದಕ್ಕೆ ಜಾಸ್ತಿ ಹಾಕಿದ್ದೆ ನಾನು. ಸೊ ಫೈನಲಿ ಸ್ಕೂಲಿಂದ ಬಂದು ಕರ್ಕೊಬಂದೆ. ಇವಾಗ ಖಾಲಿ ಮಾಡ್ತೀರಾ? ಯಾಕೆ? ನೀವು ಜಾಸ್ತಿ ಹಾಕಿದ್ದಮ್ಮಮ್ಮ, ಹಾಕಿದ್ದೆ ಸ್ವಲ್ಪ ನಾನು. ಸರಿ ಆಯಿತು, ಬೇಡ ಬಿಡು, ತಿನ್ನಬೇಡ ಬಿಡು. ಹಾಂ ಓಕೆ ಹಾಂ ಓಕೆ, ಕನ್ಫ್ಯೂಸ್ ಆಗಬೇಡಿ. ಮೊನ್ನೆ ಅಂದರೆ ನಾಳೆ ಅಥವಾ ನೆಕ್ಸ್ಟ್ ಯಾವಾಗಾದ್ರು ಮಾಡಿದಾಗ ಇವಳು ನಾಳೆ ಅನ್ನೋದಕ್ಕೆ ಮೊನ್ನೆ ಅಂತ ಕರೀತಾಳೆ. ಹೇಳಮ್ಮ ಬಾಂಧವ್ಯ, ನಾಳೆ. ಮೊನ್ನೆ ಅಂದರೆ ಅದು ಈಗ ನಾವು ನೆನ್ನೆ ಹೋಗಿ ಬಂದ್ವಿ ಅಲ್ವಾ ಅವ್ವ ಮನೆಗೆ, ಅದನ್ನು ನೆನ್ನೆ ಮೊನ್ನೆ ಹತ್ರ ಕರೆಯೋದು. ನೆಕ್ಸ್ಟ್ ನಾನು ಮಾಡೋದಂದ್ರೆ ನಾಳೆ, ಓಕೆನಾ? ಎಲ್ಲ ಯಾರು ಕ್ಲೀನ್ ಮಾಡ್ತಾರೆ? ಎಲ್ಲ ಚೆಲ್ಲಿದ್ರೆ ನೀನು, ನನಗೆ ಕೆಲಸ ಇಲ್ಲ ಅಲ್ಲ, ಹಿಂಗೆ ಕೆಲಸ ಕೊಡೋದು ನನ್ನ ಮಗಳು. ಇವಾಗ ಅವು ಕ್ಯಾಬೇಜ್ ಪಲ್ಯ ಮಾಡಬೇಕು. ಸೊ ಅವಳನ್ನ ಕರ್ಕೊಂಬಂದೆ, 1 ಗಂಟೆ ಕರೆಕ್ಟಾಗಿ ಹೋಗಿ ಕರ್ಕೊಂಬಂಡ್ಬೇಕು ಅವಳನ್ನ. ಏನು ಮಾಡೋದು 3 ಟೈಮ್ಸ್ ಅಡುಗೆ ತಿಂಡಿನ. ಆ್ಯಕ್ಚುಲಿ ನಾನು ಬಂದು ಇದ್ದರೆ ಸಾಂಬಾರೆಲ್ಲ ಯೋಚನೆ ಇಲ್ಲ, ಮೊಸರು ಅನ್ನನೇ ತಿನ್ಕೊಂಡ್ಬಿಡ್ತೀವಿ ನಾವಿಬ್ರು. ಹೇಳ್ದೆ ಅಲ್ವಾ, ಹಾಗಾಗಿ ಮೊಸರು ಅನ್ನನೇ ಮಾಡ್ಕೊಂಡೆ. ಸಾಂಬಾರು ಮಾಡೋ ಅಷ್ಟು ಟೈಮು ಇರಲಿಲ್ಲ, ಪೇಷನ್ಸು ಇರಲಿಲ್ಲ. ಏನಿದು ಮೊಸರನ್ನ ಬರೀ ದಾಳಿಂಬೆನೇ ಜಾಸ್ತಿ ಕಾಣಿಸ್ತಾ ಇದೆ ಅಂದ್ಕೊಬೇಡಿ. ನಮ್ಮ ಮೇಡಮ್ ಅವ್ರಿಗೆ ದಾಳಿಂಬೆ ಅಂದ್ರೆ ಆಗಲ್ಲ. ಮಿಸ್ಸಾಗಿ ಮೊಸರನ್ನ ಅನ್ನ ಸ್ವಲ್ಪ ಇದ್ದಿದ್ದಕ್ಕೆ ಅದಕ್ಕೆಲ್ಲ ಮೊಸರು ಹಾಕಿ ದಾಳಿಂಬೆ ಎಲ್ಲ ಹಾಕಿ ಮಾಡಿಬಿಟ್ಟಿದ್ದೆ. ಅವಳು ಬೇಡ ಅಂದ್ಬಿಟ್ಟು ಎಲ್ಲನೂ ತೆಗ್ಸಿದ್ದಾಳೆ. ಕೊನೆಗೆ ಅದೂ ಬೇಡ ಅಂತ ಹೇಳಿ ಕಡಲೆಬೇಳೆನೂ ತೆಗ್ಸೋಕೆ ಬಂದು ನನ್ನ ಮಗಳು. ಹಾಕು. ಎಲ್ಲ ಮಕ್ಕಳು ಫ್ರೂಟ್ಸ್ ಇಲ್ಲ, ಅದಿಲ್ಲ, ಕಲರ್ಫುಲ್ಲಾಗಿದ್ದರೆ ಅದು ಬೇಕಂತಾರೆ. ನನ್ನ ಮಗಳು ಇರೋಬರ ಕಡಲೆಬೇಳೆಯಿಂದ ಹಿಡಿದು ಫ್ರೂಟ್ಸ್ ಏನು ದಾಳಿಂಬೆ ಇದೆ ಎಲ್ಲ ನಾನು ತಟ್ಟೆಗೆ ತಂದು ಹಾಕ್ತಿದ್ದಾಳೆ ಅಂತ ನನ್ನ ಮಗಳು. ಆಮೇಲೆ ಮೇಡಮ್ ಅವ್ರನ್ನ ಹೋಮ್ವರ್ಕ್ ಬರೆಯೋಕ್ಕೆ ಕೂರಿಸ್ತೀನಿ. ಏನಂತಂದರೆ 1-2 ಲೈನ್ ಅವಳಿಗೆ ಹೇಳ್ಕೊಟ್ಬಿಟ್ರೆ ಕಂಪ್ಲೀಟ್ ಅವಳೇ ಮಾಡ್ತಾಳೆ. ಮೂಡಿರಬೇಕು, ಮೂಡಿಲ್ಲ ಅಂತಂದರೆ ನನಗೆ ಕೊಡ್ತಾಳೆ, ಅಮ್ಮ ಇದೊಂದು ಚೂರು ನೀನು ಮಾಡು ಅಂತ.
ಅವ್ರ ಮ್ಯಾಮ್ ನೋಡ್ತಾ ಇದ್ದಾರೆ. ಆದರೂ ಬಾಯಿ ಸತ್ಯ ಬಾಯಿ ಬಿಟ್ಬಿಟ್ಟೆ ನಾನು. ಸೊ ಅದಾದಮೇಲೆ ನಾನು ಬಾಂದು ಇಬ್ಬರು ವರ್ಕೌಟ್ ಮುಗಿಸ್ಕೊಳಕ್ಕೆ ಹೋದ್ವಿ. ವರ್ಕೌಟ್ ಮುಗೀತು, ಹೊರಗಡೆ ಬಂದು ಕೂತಿದ್ದೀನಿ. ಬಾಂದು, "ಅಮ್ಮ ಯಾಕೆ ವಿಡಿಯೋ ಮಾಡ್ತಾ ಇದೀಯ?" ಅಂತ ಬೇರೆ ಕೇಳ್ತಾಳೆ. "ಸುಮ್ಮನೆ ಅಮ್ಮ" ಅಂತ ಹೇಳ್ತಾ ಇದ್ದೆ. ವರ್ಕೌಟ್ ಮುಗಿಸ್ಕೊಬಂದು ಕಾಫಿ ಜೊತೆಗೆ ಬ್ರೆಡ್ಡು, ಪೀನಟ್ಸ್ ತೊಗೊಂಡೆ. ಅಪ್ಪ ಇವತ್ತು ಜಾಸ್ತಿ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಪೀರಿಯಡ್ಸ್ದು ಫಸ್ಟ್ ಡೇ ಸ್ವಲ್ಪ ಮಾಡಿದೆ. ಬೇಗ ಬೇಗ ಮುಗಿಸಿ ಬಂದಾಯಿತು. ಜೊತೆಗೆ ಅವಳು ಬೇರೆ ಬಂದಿದ್ಲು, ಸರಿ ಕಾಟ ಕೊಡ್ತಾಯಿದ್ಲು. ಹಾಂ, ಬಂದು ಇವಾಗ ಕಾಫಿ ಜೊತೆಗೆ ಬ್ರೆಡ್ ಆ್ಯಂಡ್ ಪೀನಟ್ ತೊಗೊಂಡಿದ್ದೀನಿ, ಪೀನಟ್ ಶ್ಯಾಮ್ ಕಾಫಿ. ಈ ಟೈಮಲ್ಲಿ ನಂಗಂತೂ ತುಂಬ ಕಾಫಿ ಕುಡಿತೀನಿ ನಾನು, ಲೈಕ್ ಪೀರಿಯಡ್ಸ್ ಆದಾಗ. ಬಾಂದು ನಾನು ಇಬ್ಬರೇ ಇದ್ದಾಗ ಸ್ವಲ್ಪ ಕಷ್ಟ ಹೊರಗಡೆ ಹೋಗೋದು ಅಂಗಡಿಗೆ. ಯಾಕೆ ಅಂತಂದರೆ ಮಳೆ ಬರ್ತಾ ಇರುತ್ತೆ. ಜೊತೆಗೆ ಅಂಗಡಿಗೆ ಹೋದರೆ ಇವಳು ಎಕ್ಸ್ಟ್ರಾ ಖರ್ಚುಗಳು ಕೊಡ್ತಾಳೆ. ಚಾಕ್ಲೇಟ್ ಬೇಕು, ಅದು ಬೇಕು, ಐಸ್ ಕ್ರೀಮ್ ಬೇಕು ಅಂತ. ಅದು ಬೆಟರ್ ಯಾಕೆ ಅಂತ ಬ್ಲಿಂಕಿಟ್ ಮಾಡಿಬಿಡ್ತೀನಿ. ಏನೋ ಒಂದು 10 to 15 ಮಿನಿಟ್ಸ್ಗೆ ತಂದುಕೊಟ್ಟು ಹೋಗ್ತಾರೆ. ಹಾಗಾಗಿ ಆಲ್ಮೋಸ್ಟ್ ದಿನಕ್ಕೆ ಒಂದು ಸಲ ಆದರೂ ಏನಾದ್ರು ಬೇಕು ಅಂತಲೇ ಬ್ಲಿಂಕಿಟ್ ಮಾಡಿದೆ ಕೆಲಸ. ಆಮೇಲೆ ಡಿನ್ನರ್ ಟೈಮ್ ಆಗಿತ್ತು. ಅವಳು ಶಾವಿಗೆ ಉಪ್ಪಿಟ್ಟೇ ಬೇಕು ಅಂತ ಬೆಳಗ್ಗೆಯಿಂದ ಹಂಗೆ ಇಡ್ಸ್ಕೊಂಡಿದ್ಲು. ಅವಳಿಗೆ ಸ್ವಲ್ಪ ಮೈಕ್ರೋ ಓವನಲ್ಲಿ ಬಿಸಿ ಮಾಡಿಕೊಟ್ಟೆ. ಆಮೇಲೆ ನಾನು ಊಟ ಏನು ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಹೆಂಗೂ ಓಟ್ಸ್ ಇತ್ತು, ಹೆಸ್ರುಬೇಳೆ ಇತ್ತು. ಓಟ್ಸು ಮತ್ತು ಹೆಸ್ರುಬೇಳೆ ಹಾಕಿ ಪೊಂಗಲ್ ಮಾಡಿಕೊಂಡೆ. ಜೊತೆಗೆ ಕ್ಯಾಬೇಜ್ ಪಲ್ಯ ಇತ್ತು, ಅದನ್ನೇ ಮ್ಯಾನೇಜ್ ಮಾಡಿಕೊಂಡೆ. ಅವಳಿಗೆ ಪೊಂಗಲ್ ಕೊಟ್ಟಿದ್ದೀನಿ, ಶಾವಿಗೆ ಉಪ್ಪಿಟ್ಟು ಕೊಟ್ಟಿದ್ದೀನಿ, ಏನೂ ಬೇಡ ಅಂತ ಬಿಟ್ಬಿಟ್ಟು ಹೋಗಿ ಟಿ ವಿ ಹತ್ರ ಆಟ ಆಡ್ತಾ ಇದ್ದಾಳೆ. ನಾವೇನು ಮಾಡೋಣ, ನನಗೆ ನಿದ್ದೆ ಬರ್ತಾ ಇದೆ, ಅವಳು ಮಲಗ್ತಾ ಇಲ್ಲ. ಡೈಲಿ ಇದೇ ಕಾಟ ನಮ್ಮ ಮನೇಲಿ. ನನಗೂ ಅವಳಿಗೂ ಇದೇ ವಿಷಯಕ್ಕೆ ಜಗಳ ಆಗುತ್ತೆ. ಪ್ಲ್ಯಾನ್ ಶೇರ್ ಮಾಡಾಯಿತು. ಸೊ ತುಂಬ ದಿನ ಆದಮೇಲೆ ವಿಡಿಯೋ ಮಾಡಿದ್ದೀನಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.